ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿಯೂ ಆಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ರಿಂದ 17 ವಚನಗಳನ್ನು ಓದುತ್ತೇನೆ. ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು ಎಂಬುದೇ. ಈ 3 ವಚನಗಳಿಗೆ ಒಂದು ಶಿರೋನಾಮ ನಾವು ಕೊಡಬೇಕಾದರೆ ದೇವರಿಗೂ ಲೋಕಕ್ಕೂ ಇರುವ ಒಂದು ವಿರೋಧ ಅಥವಾ ವ್ಯತ್ಯಾಸ ಅಥವಾ ಹೋಲಿಕೆ. ದೇವರಿಗೂ ಲೋಕಕ್ಕೂ ಏನು ವ್ಯತ್ಯಾಸ? ಎ ಟೈಟಲ್ ಫಾರ್ ದಿಸ್ ಸೆಕ್ಷನ್ ಕುಡ್ ಬಿ ಗಾಡ್ versus the world. ಈ ಲೋಕವೊಂದು ಕತ್ತಲೆ ಮತ್ತು ಬೆಳಕಿನ ರಣರಂಗ ಅಥವಾ ಯುದ್ಧ ಭೂಮಿ ಎಂದು ಝೊರಾಸ್ಟ್ರಿಯನಿಸಮ್ ಎಂಬ ಒಂದು ಧರ್ಮವು ನೆನೆಸಿತ್ತು. ಕತ್ತಲೆ ಬೆಳಕಿನೊಂದಿಗೆ ಹೋರಾಡ್ತದೆ. ಇದೊಂದು ಹೋಲಿಕೆ. ಕತ್ತಲೆಗೂ ಬೆಳಕಿಗೂ ಇರತಕ್ಕಂಥ ಒಂದು ಹೋರಾಟದ ಭೂಮಿ ಈ ಲೋಕ. ಇದಕ್ಕೆ ಇನ್ನೊಂದು ಸಾದೃಶ್ಯವಿದೆ. ಏನಂತಂದರೆ, ಕ್ರೈಸ್ತ ಸಭೆಗೂ ಲೋಕಕ್ಕೂ ಒಂದು ಹೋರಾಟ ಇದೆ, ಒಂದು ತಿಕ್ಕಾಟ, ಒಂದು ವಿರೋಧ. ಖಂಡಿತ ಸಭೆಗೂ ಲೋಕಕ್ಕೂ ಇದೆ. ಅಂದರೆ ವಾಸ್ತವ ರೀತಿಯಲ್ಲಿ ನೋಡಬೇಕಾದ್ರೆ ಸಭೆ ಅಂತಂದರೆ ತಂದೆಯಾದ ದೇವರು ಈ ಲೋಕವನ್ನು ಪ್ರಪಂಚವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೂ ಈ ಲೋಕಕ್ಕೂ ಸ್ವಲ್ಪ ಮಟ್ಟಿಗೆ ತಿಕ್ಕಾಟ, ವಿರೋಧ ಇದೆ. Zoroastrianism sees the world as a battleground between light and darkness, which are opposed to each other. There is a parallel in the church today between light and darkness. There is a cleavage and a parallel between the church and the world, between God the Creator and the world. ಓದಿದ ಭಾಗದಲ್ಲಿ ಇಂದು ಈಗ ನಮಗೆ ಒಂದು ಆಯ್ಕೆ ಮಾಡುವ ಆಸ್ಪದವನ್ನು ಸಂತ ಯೋಹಾನನು ನಮ್ಮ ಮುಂದೆ ಇಡುತ್ತಾನೆ. ನಾವು ಯಾವುದಾದರೂ ಒಂದು ನಿಜವನ್ನು, ವಾಸ್ತವಿಕವಾದಂಥ ಒಂದು ಸತ್ಯವನ್ನು ಆರಿಸಿಕೊಳ್ಳುವ ಹಂಗಿನಲ್ಲಿದ್ದೇವೆ. ಈ ವಿಷಯದಲ್ಲಿ, ಈ ಆರಿಸಿಕೊಳ್ಳುವ, ಈ ಆಯ್ಕೆಯ ವಿಷಯದಲ್ಲಿ ನಾವು ತಟಸ್ಥರಾಗಿರಲಿಕ್ಕೆ ಆಗುವುದಿಲ್ಲ. ಅಂದರೆ
ಅನಿರ್ದಿಷ್ಟವಾದಂಥ ರೀತಿಯಲ್ಲಿ ನಾವು ಇರಲಿಕ್ಕಾಗುವುದಿಲ್ಲ. ಒಂದಾ ದೇವರನ್ನು ನಾವು ಸ್ವೀಕಾರ ಮಾಡಬೇಕು ಅಥವಾ ಈ ಲೋಕವನ್ನು ನಾವು ಸ್ವೀಕಾರ ಮಾಡಬೇಕು. ನಡುಭಾಗ ಯಾವುದೂ ಇಲ್ಲ ಎಂಬುದಾಗಿ ಹಿಂದೆ ಒಂದು ಸಾರಿ ಯೋಹಾನನು ಇದೇ ಪತ್ರಿಕೆಯಲ್ಲಿ ಹೇಳಿದ್ದಾನೆ. ಹೀಗೆ ಯೇಸು ಸ್ವಾಮಿ ಸಹ ಮತ್ತಾಯ 6:24 ಹೇಳಿದ್ದೇನೆಂತಂದರೆ, ಯಾವನಾದರೂ ಆಗಲಿ ಇಬ್ಬರೂ ಯಜಮಾನರಿಗೆ ಸೇವೆ ಮಾಡಲಿಕ್ಕಾಗುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ. In this section, where he talks about light and darkness, Heavenly Father and the world, we are offered a choice. We have to choose either this or that. He also says there is no middle ground here. There is no neutrality. Are we to choose God or are we to choose the world? That is the issue. Jesus in Matthew 6:24 said, no man can serve two masters. ಮೊದಲನೇದು, ಲೋಕವನ್ನು ಪ್ರೀತಿ ಮಾಡಬೇಡಿರಿ ಎಂಬ ಒಂದು ಒತ್ತಾಯಪೂರ್ವಕವಾದ ಮನವಿ. 15ನೇ ವಚನ, ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಒಂದು ಒತ್ತಾಯಪೂರ್ವಕವಾದ ಬೇಡಿಕೆ, ಮನವಿ. ಹಿಯರ್ ಇನ್ verse 15, St. John exhorts us not to love the world or the things of the world, the created things of the world. ಈ ಭಾಗದಲ್ಲಿ ಆತನು ಉಪಯೋಗಿಸಿರುವ ಒಂದು ಶಬ್ದ ಇದೆಯಲ್ಲ, ಲೋಕ ಎಂಬತಕ್ಕಂಥ ಶಬ್ದದ ಅರ್ಥವನ್ನು ತಿಳಿಯುವಂಥದ್ದು ಅಗತ್ಯ. ಈ ಲೋಕ ಎಂಬ ಶಬ್ದವನ್ನು ಸಂತ ಯೋಹಾನನು ತನ್ನ ಈ ಸಣ್ಣ ಪತ್ರಿಕೆಯಲ್ಲಿ 20 ಸಾರಿ ಉಪಯೋಗಿಸಿದ್ದಾನೆ. We should understand the word that St. John uses here, and he uses this word no fewer than 20 times in this epistle. ಈ ಲೋಕ, ಈ ಪ್ರಪಂಚ ದೇವರ ಸೃಷ್ಟಿ ಅಲ್ಲವೇ? ಹೌದು, ಖಂಡಿತ. ದೇವರು ಸೃಷ್ಟಿಸಿದ ಮೇಲೆ ಈ ಪ್ರಪಂಚವನ್ನು, ಲೋಕವನ್ನು ಎಲ್ಲ ಒಳ್ಳೆಯದಾಗಿದೆ ಎಂಬುದಾಗಿ ತೃಪ್ತಿಗೊಂಡ. ಮತ್ತು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ತನ್ನ ಬಹಿರಂಗ ಸೇವೆ ಈ ಲೋಕದಲ್ಲಿ ಮಾಡುತ್ತಿರುವಾಗ ತನ್ನ ಉದಾಹರಣೆಗಳನ್ನು, ತನ್ನ ಸಾಮ್ಯಗಳನ್ನು ಲೋಕದಿಂದಲೇ ತಕ್ಕೊಂಡ. ಎಲ್ಲವನ್ನೂ ಆತನು ನೋಡಿದ ಕೆಲಸ, ಮಾಡಿದ ಕೆಲಸ ಎಲ್ಲ ಲೋಕದಿಂದಲೇ ಉದಾಹರಣೆಗಳನ್ನು ಆತನು ತಕ್ಕೊಂಡ. ಈ ಕಾರಣದಿಂದ ಈ ಲೋಕವನ್ನು, ಪ್ರಪಂಚವನ್ನು ನಾವು ಹಾಗೆ ಮಾಡುವ ಅಗತ್ಯತೆ ಇಲ್ಲ. ದಿಸ್ ವರ್ಲ್ಡ್ ಈಸ್ ಗಾಡ್ಸ್ ಕ್ರಿಯೇಷನ್, and when God made everything, he says it is good. Jesus took his parables and all his illustrations from nature, from this world, and therefore in this sense we do not have to hate the world that God created. ಲೋಕ ಎಂಬತಕ್ಕಂಥದ್ದು ಯೋಹಾನನ ಉಪಯೋಗಿಸುವಿಕೆಯಲ್ಲಿ ಒಂದು ನೈತಿಕ ದೃಷ್ಟಿಕೋನವನ್ನು ಪಡಕೊಂಡದ್ದಾಗಿದೆ. ಇದರ ಮೂಲ ಅರ್ಥ ಏನಂತಂದರೆ, ಲೋಕ ಅಂತಂದರೆ ದೇವರಿಲ್ಲದ ಒಂದು ಲೋಕ, ದೇವರನ್ನು ತಿರಸ್ಕರಿಸಿದ ಒಂದು ಪ್ರಪಂಚ ಎಂಬುದಾಗಿ ಅರ್ಥ. ದೇವರಿಗೆ ವಿರೋಧವಾಗಿರುವ ಒಂದು ಲೋಕ, ಪ್ರಪಂಚ. ಲೋಕ ಅಂದರೆ ಈ ಲೋಕದಲ್ಲಿರ್ತಕ್ಕಂಥ ನಿಷ್ಠೆ, ನಿಯಮಗಳು, ಮೌಲ್ಯಗಳು ದೇವರ ನೇಮ ನಿಷ್ಠೆಗಳಿಗೂ ದೇವರ ಮೌಲ್ಯಗಳಿಗೂ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಲೋಕ.
ಯಾವ ನಿಷ್ಠೆ ಇಲ್ಲದ, ಯಾವ ಗುಣಮಟ್ಟವಿಲ್ಲದಂಥ ಒಂದು ಪರಿಸ್ಥಿತಿ ಇರುವ ಲೋಕವೇ ಯೋಹಾನನ್ ಹೇಳ್ತಕ್ಕಂಥದ್ದು, ಅದನ್ನು ಪ್ರೀತಿ ಮಾಡಬೇಡಿರಿ. The word world acquires a moral sense in the writings of St. John. The word world basically means that a world which is without God, which is opposed to God, world with its false values and standards, which don't measure up to the standards and values of God. ಇಂತಹ ಲೋಕವು ಸೃಷ್ಟಿಕರ್ತನನ್ನೇ ತಿರಸ್ಕರಿಸುವಂಥ ಲೋಕ. ಗುಣಮಟ್ಟಗಳಿಲ್ಲ, ಮೌಲ್ಯಗಳಿಲ್ಲ, ನೈತಿಕತೆ ಇಲ್ಲದಂಥ ಒಂದು ಪ್ರಪಂಚ, ದೇವರನ್ನು ತಿರಸ್ಕರಿಸುವ ಪ್ರಪಂಚ. ಆದ್ದರಿಂದ ನಾವು ಸಾಧಾರಣವಾಗಿ ಅರ್ಥವಿಸುವಂಥ ಲೋಕ ಇದು ಅಲ್ಲ. ಕಾರಣ, ದೇವರು ಲೋಕವನ್ನು ಪ್ರೀತಿ ಮಾಡ್ತಾನಲ್ವಾ. ಇದೇ ಯೋಹಾನನು ಪತ್ರಿಕೆಯಲ್ಲಿ ಬರೆಯುವಾಗ ಏನು ಬರೆದ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಹಾಗೆ ಮಾಡಲಿಲ್ಲ. ಯಾವುದು ದೇವರಿಗೆ ವಿರೋಧವಾಗಿದೆಯೋ ಲೋಕದಲ್ಲಿ, ಯಾವ ಕಟ್ಟುಪಾಡುಗಳು, ಯಾವ ನೀತಿ ನ್ಯಾಯವಿಲ್ಲದಂಥ ದೃಷ್ಟಿಗಳು, ಅವುಗಳನ್ನು ಆತನು ಪ್ರೀತಿ ಮಾಡಬೇಡಿರಿ ಎಂಬುದಾಗಿ ಹೇಳಿದ. ದೇವರನ್ನು ತಿರಸ್ಕರಿಸುವ ಸೃಷ್ಟಿ, ದೇವರನ್ನು ತಿರಸ್ಕರಿಸುವ ವ್ಯಕ್ತಿಗಳು, ವಸ್ತುಗಳು, ಅವುಗಳನ್ನು ಪ್ರೀತಿ ಮಾಡಬಾರದೆಂಬುದಾಗಿ ಒಂದು ಒತ್ತಾಯಪೂರ್ವಕವಾದ ಮನವಿ, ಸಾಧಾರಣವಾದ ಮನವಿಯಲ್ಲ. ಲೋಕವನ್ನಾಗಲಿ, 15ನೇ ವಚನ, ಲೋಕದವುಗಳನ್ನಾಗಲಿ ಪ್ರೀತಿಸಬೇಡಿರಿ. 12ನೇ ವಚನದಲ್ಲಿ, ನನ್ನ ಪ್ರಿಯ ಮಕ್ಕಳೇ, ನನ್ನ ಪ್ರಿಯ ಕ್ರೈಸ್ತ ವಿಶ್ವಾಸಿಗಳೇ, ನಿಮಗೆ ನಾನು ಮಾಡ್ತಕ್ಕಂಥ ಒತ್ತಾಯಪೂರ್ವಕವಾದ ಮನವಿ ಏನು? ಮೊದಲನೇದಾಗಿ, ಲೋಕವನ್ನು ಪ್ರೀತಿಸಬೇಡಿರಿ. ಜಾನ್ ಈಸ್ ಟಾಕಿಂಗ್ ಅಬೌಟ್ ಎ ವರ್ಲ್ಡ್ ವಿಚ್ ಹ್ಯಾಸ್ ಫೊರ್ಸೇಕನ್ ಗಾಡ್. ಗಾಡ್ who made it. God, the creator of the world. And this is not the world in general, because God loved the world. Same author writes in his gospel that God so loved the world. So that's not the world we need to hate. We need to hate a world, or we need to hate a people, or we need to hate those values and standards which have rejected God, which have forsaken God. ಮೊದಲನೇ ಒತ್ತಾಯಪೂರ್ವಕವಾದ ಮನವಿ ಏನಂತಂದರೆ, ಲೋಕವನ್ನು ಪ್ರೀತಿ ಮಾಡಬೇಡಿರಿ. ದ ಫಸ್ಟ್ ಎಕ್ಸಾರ್ಟೇಷನ್ ಈಸ್, ಡೋ ನಾಟ್ ಲವ್ ದ ವರ್ಲ್ಡ್ ಆರ್ ದ ಥಿಂಗ್ಸ್ ಆಫ್ ದ ವರ್ಲ್ಡ್. ಎರಡನೇದು, ಈ ಒತ್ತಾಯಪೂರ್ವಕವಾದ ಮನವಿಗೆ ಕಾರಣಗಳೇನು, ಯಾಕೆ? What are the reasons for this exhortation? Why is he saying don't love the world or the things of the world? What are the reasons? That is the second. First reason he gives is, ಸೃಷ್ಟಿಕರ್ತನಾದ ದೇವರನ್ನೇ ನೀವು ಪ್ರೀತಿ ಮಾಡಬೇಕು, ಹೊರತು ಸೃಷ್ಟಿಸಿದವುಗಳನ್ನು ಪ್ರೀತಿ ಮಾಡಬಾರದು. The first reason for his exhortation is that you should love God who created this world and not the creature, not the created things. ಸಾಧಾರಣವಾಗಿ ನಮ್ಮ ಸ್ಥಿರತೆ, ನಮ್ಮ ಕಾಪಾಡುವಿಕೆ, ನಮ್ಮ ಭದ್ರತೆಯನ್ನು ನಾವು ಎಲ್ಲಿ ನೋಡ್ತೇವೆ ಅಂದರೆ, ಯಾವುದು ಸೀಮಿತವಾಗಿದೆಯೋ, ಯಾವುದು ಎಲ್ಲೆಯುಳ್ಳದ್ದಾಗಿದೆಯೋ ಅಂಥವುಗಳನ್ನು ಹುಡುಕಿ ಅಲ್ಲಿ ನಮ್ಮ ಭದ್ರತೆಯನ್ನು ಇಟ್ಕೊಳ್ತೇವೆ. ಯಾವುದು ಕಣ್ಣಿಗೆ ಕಾಣ್ತದೋ ಅಲ್ಲಿ ನಮ್ಮ ಭದ್ರತೆ. ಎಲ್ಲಿ ನಮ್ಮ ಭದ್ರತೆ ಇಲ್ಲ? ಕಣ್ಣಿಗೆ ಕಾಣದವುಗಳಲ್ಲಿ ನಂಬಿಕೆ ಇಲ್ಲ, ಭದ್ರತೆ ಇಲ್ಲ. ನಿರಂತರವಾದವುಗಳಲ್ಲಿ, ಅನಂತವಾದವುಗಳಲ್ಲಿ ನಮ್ಮ ಭದ್ರತೆ, ಕಾಪಾಡುವಿಕೆಯನ್ನು ನಾವಿಡುವುದಿಲ್ಲ. ಏನು ಕಾಣ್ತದೋ
ಏನು ಸೀಮಿತ ಇದೆಯೋ ಅಥವಾ ಏನು ನಮಗೆ ಎಲ್ಲೇ ಒಂದಿದೆ ಭದ್ರತೆ, ಎಲ್ಲೇ ಒಂದು ಸೀಮಿತ ಅಲ್ಲಿಯೇ. To love God the Creator and not the created world is the teaching of John here, that we usually seek our security in the finite things, in the things that we see, and not the infinite or the eternal things we cannot see. This is human nature. This is common. ಕೀರ್ತನೆ 4:8 ಹೀಗೆ ಹೇಳ್ತಾನೆ ಅಂದರೆ, ನಾನು ನಿರ್ಭಯವಾಗಿರುವುದು ಯೆಹೋವನಲ್ಲಿಯೇ. ಯೆಹೋವನೆಲ್ಲಿದ್ದಾನೆ? ದೇವರೆಲ್ಲಿದ್ದಾನೆ? ನಾನು ನಿರ್ಭಯವಾಗಿರುವುದು ಯಾವುದರಲ್ಲಿ? ನಾನು ನಿರ್ಭಯವಾಗಿರುವುದು ನನ್ನ ಆಸ್ತಿಯಲ್ಲಿ, ನಾನು ನಿರ್ಭಯವಾಗಿರುವುದು ನನ್ನ ಪದವಿಯಲ್ಲಿ, ನಾನು ನಿರ್ಭಯವಾಗಿರುವುದು ನನ್ನ ಮನೆಯಲ್ಲಿ, ನನ್ನ ಮಕ್ಕಳಲ್ಲಿ. ಸಾಧಾರಣ ಹೇಳ್ತಕ್ಕಂಥದ್ದು. ಕೀರ್ತನೆಗಾರನು ಯೆಹೋವನಲ್ಲಿ ನಾನು ನಿರ್ಭಯವಾಗಿದ್ದೇನೆ. The psalmist says in 4 and 8 that in God alone I have safety. He does not claim safety in his position, in his possessions, in his family, or in his wealth. These are finite, these are seen, but he says, in God I am secure. St. Augustine said, God is the only reality. We are only real in so far as we are in His order and He in us. ಸಂತ ಆಗಸ್ಟಿನ್ ಎಂಬತವನು ಏನು ಹೇಳಿದಾನಂತಂದರೆ, ದೇವರೊಬ್ಬನೇ ನಿಜ, ದೇವರೊಬ್ಬನೇ ವಾಸ್ತವ, ಮತ್ತು ದೇವರೇ ಎಂಬ ವಾಸ್ತವಿಕದಲ್ಲಿ ನಾವಿದ್ದರೆ ಮತ್ತು ಆತನು ನಮ್ಮಲ್ಲಿದ್ದರೆ ನಾವು ನಿಜ ಆಗ್ತೇವೆ. ಆತನ ಆಡಳಿತದಲ್ಲಿ, ಆತನ ವಾಸ್ತವಿಕತೆಯಲ್ಲಿ ನಾವು ಇರತಕ್ಕಂಥದ್ದೇ ಬಹಳ ಮುಖ್ಯ. ಯೋಹಾನನು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ನಾವು ಮೊದಲು ದೇವರಲ್ಲಿ ಜೀವಿಸುವುದನ್ನು ಕಲಿತರೆ ಎರಡನೇದಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ನಮಗೆ ಪ್ರವೀಣತೆ ಸಿಗ್ತದೆ ಎಂಬುದಾಗಿ. ಪ್ರಪಂಚದಲ್ಲಿ ಹೇಗೆ ಜೀವಿಸುವುದು ಎಂಬವನ್ನು ಅರ್ಥವಿಸಿಕೊಳ್ಳಬೇಕಾದರೆ ವಾಸ್ತವ ರೀತಿಯಲ್ಲಿ ನಾವು ಕ್ರಿಸ್ತನಲ್ಲಿ ಜೀವಿಸಬೇಕು. ಆಗಲೇ ನಮ್ಮ ಜೀವನ ಸಾರ್ಥಕ ಆಗ್ತದೆ. ವಾಟ್ ಸೆಂಟ್ ಜಾನ್ ಈಸ್ ರಿಯಲಿ ಸೇಯಿಂಗ್ ಹಿಯರ್ ಈಸ್, ವೆನ್ ವಿ ಲಿವ್ ಇನ್ ಗಾಡ್, ವೆನ್ ವಿ ಲಿವ್ ಇನ್ ಜೀಸಸ್ ಕ್ರೈಸ್ಟ್, ಡೂ ವಿ ನೋ ರಿಯಲಿ ಹೌ ಟು ಲಿವ್ ಇನ್ ದ ವರ್ಲ್ಡ್. ದ ಕನ್ಕ್ಲೂಷನ್ ಈಸ್, Christian living is real. And that living is by loving God. That is the reality. ದೇವರಿಗೂ ಲೋಕಕ್ಕಿರುವ ವಿರೋಧವೇನು? ಗಾಡ್ ವರ್ಸಸ್ ದ ವರ್ಲ್ಡ್ ಹಿ ಈಸ್ ಟಾಕಿಂಗ್ ಅಬೌಟ್. ವ್ಯತ್ಯಾಸ ಏನೆಂದು ಹೇಳಿದ. ಮುಖ್ಯ ಅಂಶ ಏನಂತಂದರೆ, ಕತ್ತಲೆಗೂ ಬೆಳಕಿಗೂ ಒಂದು ಹೋರಾಟ ಇದೆ ಈ ಲೋಕದಲ್ಲಿ. ಆರಿಸಿಕೊಳ್ಳಬೇಕು. There is a struggle between light and darkness, and he says you have a choice, and we have to decide today whether we want to follow light or darkness. Don't love the world, said John. Love God and not the things of this world. And this is his exhortation. And the reason is, number one, because God has loved you, you love him. ದೇವರು ನಿಮ್ಮನ್ನು ಪ್ರೀತಿಸಿದ ಕಾರಣ, ದೇವರು ಲೋಕವನ್ನು ಅಂದರೆ ಎಲ್ಲ ಜನರನ್ನು ಪ್ರೀತಿಸಿದ ಕಾರಣ ನೀವು ಆತನನ್ನು ಪ್ರೀತಿಸಬೇಕು. ಆತನ ಸೃಷ್ಟಿಯನ್ನಲ್ಲ, ಇಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನಲ್ಲ. ನಮ್ಮ ಕಾಪಾಡುವಿಕೆ ಆತನಲ್ಲಿ. ಎಲ್ಲಿ ಜೀವನ ನಿಮ್ಮದು? ಕ್ರಿಸ್ತನಲ್ಲಿಯೋ? ಆಲೋಚನೆ ಮಾಡಬೇಕಲ್ಲವೇ? ವೇರ್ ಈಸ್ ಯುವರ್ ಲೈಫ್? ಈಸ್ ಇಟ್ ಇನ್ ಕ್ರೈಸ್ಟ್ ಆರ್ ಇನ್ ದ ವರ್ಲ್ಡ್? ಲೈಟ್ ಆರ್ ಡಾರ್ಕ್ನೆಸ್? ಕತ್ತಲೆಯ ಜೀವನವೋ ಬೆಳಕಿನ ಜೀವನವೋ? ಕ್ರಿಸ್ತನಲ್ಲಿಯೋ ಲೋಕದಲ್ಲಿಯೋ? ಆಲೋಚನೆ.
ಪ್ರಾರ್ಥನೆ ಮಾಡೋಣ. ಲೋಕವನ್ನಾಗಲಿ ಲೋಕದಲ್ಲಿರುವಗಳನ್ನಾಗಲಿ ಪ್ರೀತಿ ಮಾಡಬೇಡಿರಿ ಎಂಬುದಾಗಿ ಪ್ರಿಯ ಮಕ್ಕಳಿಗೆ ಅಂಥ ಒಂದು ಆಸಕ್ತಿ ಮತ್ತು ತನ್ನ ಪ್ರೀತಿಯಿಂದ ಬರೆದ ಯೋಹಾನನ ಪತ್ರಿಕೆಗಾಗಿ ನಾವು ನಿನ್ನನ್ನು ವಂದಿಸ್ತೇವೆ ಸ್ವಾಮಿ. ನಮ್ಮನ್ನು ಕ್ಷಮಿಸು. ನಾವು ಕೀರ್ತನೆಗಾರನು ಹೇಳಿದಾಗ ಯೆಹೋವನಲ್ಲಿಯೇ ನಾನು ನಂಬಿಕೆ ಭರವಸೆಯನ್ನು ಇಟ್ಟಿದ್ದೇನೆಂಬುದಾಗಿ ಹೇಳಲಿಕ್ಕೆ ಚೈತನ್ಯವನ್ನು ಕೊಡು. ನಾವು ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಪ್ರೀತಿಸದಂತೆ ನಿನ್ನನ್ನು ಪ್ರೀತಿಸುವಂತೆ ಕೃಪೆ ದಯಪಾಲಿಸು. ಕಾರಣ ನೀನು ನಮ್ಮನ್ನು ಪ್ರೀತಿ ಮಾಡಿ ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಿನ್ನ ಪ್ರೀತಿಯ ಪ್ರತಿಯಾಗಿ ನಮಗೋಸ್ಕರ ಕಳುಹಿಸಿ ಕೊಟ್ಟು ಆತನು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ನಮಗೋಸ್ಕರ ಕೊಟ್ಟ. ಇದರಿಂದ ಕ್ಷಮಾಪಣೆ, ಇದರಿಂದ ಬೆಳವಣಿಗೆ, ಇದರಿಂದ ನಮಗೆ ಸುರಕ್ಷತೆ ಇದೆ. ಈ ಒಂದು ರಕ್ಷಣೆಯನ್ನು ನಾವು ಸ್ವೀಕರಿಸಿ ನಿನ್ನಲ್ಲಿ ಬೆಳೆದು ಬಂದು ನಿನ್ನನ್ನು ಪ್ರೀತಿಸುವ ಒಂದು ದೊಡ್ಡ ಆಶೀರ್ವಾದವನ್ನು ನಮಗೆ ದಯಪಾಲಿಸಬೇಕೆಂದು ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೆನ್.